ಮೂಡ ಅಕ್ರಮ ಕುರಿತು ಲೋಕಾಯುಕ್ತಕ್ಕೆ ಇಡಿ ವರದಿಯನ್ನ ಸಲ್ಲಿಸಿದೆ. ಈ ವರದಿಯ ಬೆನ್ನಲ್ಲೇ ರಾಜ್ಯ ಸರ್ಕಾರವು ಕೂಡ ಅಲರ್ಟ್ ಆಗಿದೆ. ಸಿಎಂ ಬೆನ್ನಿಗೆ ನಿಂತಿದ್ದಾರೆ ಸಚಿವರು. ಆ ಸಚಿವರಿಂದ ಸುದ್ದಿಗೋಷ್ಠಿ. ಕೆಲವೇ ಕ್ಷಣಗಳಲ್ಲಿ ಸಚಿವ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಇಡಿ ವರದಿಯ ವಿರುದ್ಧ ಸಚಿವರು ಮುಗಿಬೀಳಬಹುದು. ಇಡಿ ವರದಿಯ ವಿರುದ್ಧ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾರೆ ಸಚಿವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ಆರಂಭ ಆಗುತ್ತೆ. ಮೂಡ ಅಕ್ರಮದ ಕುರಿತು ಲೋಕಾಯುಕ್ತಕ್ಕೆ ಇಡಿ ವರದಿಯನ್ನ ಸಲ್ಲಿಸಿದೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಕೊಡಲಾದಂತಹ 14 ಸೈಟ್ಗಳು ಸೇರಿದ ಹಾಗೆ ಒಟ್ಟಾರೆ ಮೂಡಾದಲ್ಲಿ ಆದಂತಹ ಅಕ್ರಮ, ಅದರ ಕುರಿತಾಗಿ ಇಡಿ ವರದಿಯನ್ನ ಸಲ್ಲಿಸಿದೆ. ಈ ವರದಿಯ ಬೆನ್ನಲ್ಲೇ ರಾಜ್ಯ ಸರ್ಕಾರವೂ ಕೂಡ ಅಲರ್ಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಸಿಎಂ ಬೆನ್ನಿಗೆ ನಿಂತಹ ಸಚಿವರು ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ಆರಂಭ ಆಗುತ್ತೆ. ಗೃಹ ಸಚಿವ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಸುದ್ದಿಗೋಷ್ಠಿ ಮಾಡ್ತಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಇಡಿ ವರದಿಯ ವಿರುದ್ಧವಾಗಿ ಮಾತನಾಡಬಹುದು. ಮೂಡ ಸೈಟ್ ಹಂಚಿಕೆಯ ಮತ್ತೊಂದು ಸ್ಫೋಟಕ ರಹಸ್ಯ ಹೊರಬಿದ್ದಿದೆ. ಇಡಿ ತನಿಖೆಯಲ್ಲಿ ಅಕ್ರಮದ ಅಸಲಿಯತ್ತೇನಿದೆ ಅದು ಬಯಲಾಗಿದೆ. ಮೂಡ ಅಕ್ರಮದ ಬಗ್ಗೆ ಲೋಕಾಯುಕ್ತಕ್ಕೆ ಇಡಿ ಪತ್ರವನ್ನ ಬರೆದಿದೆ. ಇಡಿ ಬರೆದಂತಹ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಇಡಿ ತನಿಖೆಯ ಇಂಚಿಂಚು ಮಾಹಿತಿ ಇದೆ. 700 ಕೋಟಿ ಮೌಲ್ಯದ ಸೈಟ್ಗಳ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ. ಬೇನಾಮಿ, ನಕಲಿ ವ್ಯಕ್ತಿಗಳ ಹೆಸರಿನಲ್ಲಿ ಒಟ್ಟು 1095 ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿದೆ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ 14 ಸೈಟ್ ಅನ್ನ ಹಂಚಿಕೆ ಮಾಡಲಾಯಿತು. ಆ ವಿಚಾರದಲ್ಲಿ ಸಾಕ್ಷಿಯನ್ನ ತಿರ್ಚಲಾಗಿದೆ ಅಂತ ಆರೋಪ ಇದೆ. ಈ ಕುರಿತಾಗಿ ಲೋಕಾಯುಕ್ತವು ಕೂಡ ತನಿಖೆ ಮಾಡ್ತಾ ಇದೆ. ತನಿಖೆ ನಡೆಸ್ತಾ ಇರುವಂತಹ ಲೋಕಾಯುಕ್ತಕ್ಕೆ ಇಡಿ ಪತ್ರ ಬರೆದಿದೆ. ಆ ಪತ್ರದ ಪ್ರತಿಯನ್ನ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಇಡಿ ತನಿಖೆಯ ನಂತರ ಲೋಕಾಯುಕ್ತಕ್ಕೆ ಬರೆದಂತಹ ಪತ್ರ. ಈ ಪತ್ರದಲ್ಲಿ ಅಕ್ರಮ ಆಗಿರೋದು ನಿಜ ಅನ್ನೋ ವಿಷಯ ಬಹಿರಂಗ ಆಗಿದೆ. ಕಾನೂನು ಬಾಹಿರವಾಗಿ, ಕಾನೂನನ್ನ ಉಲ್ಲಂಘನೆ ಮಾಡಿಯೇ ಮೈಸೂರು ನಗರಾಭಿವೃದ್ಧಿಯಲ್ಲಿ ನಿವೇಶನಗಳನ್ನ ಹಂಚಲಾಗಿದೆ. ಇಡಿ ಬರೆದಂತಹ ಪತ್ರದಲ್ಲಿ ಎಲ್ಲ ಅಂಶವನ್ನ ಉಲ್ಲೇಖ ಮಾಡಲಾಗಿದೆ. ಒಟ್ಟಾರೆಯಾಗಿ 1095 ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿದೆ. ನಿಯಮ ಬಾಹಿರವಾಗಿ ಅದರ ಮೌಲ್ಯ, ಮಾರುಕಟ್ಟೆ ದರ 700 ಕೋಟಿ. ಅಕ್ರಮ ಆಗಿರೋದು ನಿಜ ಅಂತ ಇಡಿ ಹೇಳ್ತಾ ಇದೆ. ಇಡಿ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂಥದ್ದು. 700 ಕೋಟಿ ಮೌಲ್ಯದ ಸೈಟ್ಗಳ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ. ಬೇನಾಮಿ, ನಕಲಿ ವ್ಯಕ್ತಿಗಳ ಹೆಸರಿನಲ್ಲಿ 1095 ಸೈಟ್ಗಳ ಹಂಚಿಕೆ ಆಗಿದೆ. ಮೂಡ ಹಗರಣದ ಸಂಬಂಧಪಟ್ಟ ಹಾಗೆ ಇಡಿ ಹೇಳ್ತಾ ಇರುವಂತಹ ಅಂಶಗಳಿದು. ಸಿದ್ದರಾಮಯ್ಯ ಪಿಎ ಎಸ್ಜಿ ದಿನೇಶ್ ಕುಮಾರ್ ರಿಂದ ಒತ್ತಡ ಇರುತ್ತೆ. ಪಾರ್ವತಿ ಅವರಿಗೆ 14 ಸೈಟ್ಗಳು ಏನ್ ಕೊಡ್ಲಾಗಿದೆಯೋ ಅದು ಅಕ್ರಮವಾಗಿ ನೀಡಲಾಗಿರುವಂಥದ್ದು. ಪಾರ್ವತಿಗೆ ಸೈಟ್ ನೀಡುವಾಗ ಯತೀಂದ್ರ ಮೂಡ ಸದಸ್ಯರಾಗಿರ್ತಾರೆ. ಆ ಸಮಯದಲ್ಲಿ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ನಕಲಿ ಸಹಿ ಮಾಡಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಸೈಟ್ ಅಲಾಟ್ ಮಾಡ್ಕೊಂಡಿರ್ತಾರೆ. ಮೂಡ ಅಧಿಕಾರಿಗಳ ಮೇಲೆ
ದಿನೇಶ್ ಕುಮಾರ್ ಪ್ರಭಾವ ಬೀರಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಅಧಿಕಾರಿಗಳ ಮಧ್ಯೆ ದೊಡ್ಡ ಅಕ್ರಮ ಆಗಿದೆ. ಈಗ ಸುದ್ದಿಗೋಷ್ಠಿ ಆರಂಭ ಆಗಿದೆ. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಪತ್ರಿಕಾಗೋಷ್ಠಿಯ ನೇರ ಪ್ರಸಾರದ ದೃಶ್ಯ. ಪರಮೇಶ್ವರ್ ಅವರು ಮಾತನಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಏಜೆನ್ಸಿ ಆಗಿರ್ತಕ್ಕಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ಅವರು ಲೋಕಾಯುಕ್ತದವರಿಗೆ ಪತ್ರದ ಮೂಲಕ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರು ಇನ್ವೆಸ್ಟಿಗೇಟ್ ಮಾಡಿರ್ತಕ್ಕಂಥ ವಿಚಾರಗಳನ್ನು ಕೂಡ ಲೋಕಾಯುಕ್ತದವರಿಗೆ ಪ್ರಸ್ತಾಪ ಮಾಡಿದ್ದಾರೆ. ಯಾವುದೇ ತನಿಖೆ ಕಾನೂನಾತ್ಮಕವಾಗಿ ನೋಡೋದಾದ್ರೆ ಒಂದೇ ವಿಷಯದಲ್ಲಿ ಎರಡು ಏಜೆನ್ಸಿಗಳು ಸೈಮಲ್ಟೇನಿಯಸ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಕಾನೂನಿನಲ್ಲಿ ಅವಕಾಶ ಇಲ್ಲ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಏಜೆನ್ಸಿ ಒಂದು ಇಡಿ ಅವರು ಅದೇ ವಿಷಯದಲ್ಲಿ ಲೋಕಾಯುಕ್ತದವರಿಗೆ ಬರೆಯುವುದರ ಜೊತೆಗೆ ಕೆಲವು ವಿಷಯಗಳಲ್ಲಿ ಕನ್ಕ್ಲೂಷನ್ ಕೂಡ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಇಂತಹದ್ದೇ ಕನ್ಕ್ಲೂಷನ್, ಈ ಅಭಿಪ್ರಾಯಕ್ಕೆ ಬಂದಿದ್ದೇವೆ, ಇದು ನಮ್ಮ ಫೈಂಡಿಂಗು ಅಂತ ಹೇಳಿ ಆ ಪತ್ರದಲ್ಲಿ ಸೂಚನೆ ಮಾಡಿದ್ದಾರೆ. ಅಂದ್ರೆ ಅರ್ಥ, ಎಲ್ಲೋ ಒಂದು ಕಡೆ ನೀವು ಲೋಕಾಯುಕ್ತದವರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ, ಅಥವಾ ಅವರ ಮಾಡುವಂತ ತನಿಖೆಗೆ ನೀವು ಅಡ್ಡ ಬರ್ತಾ ಇದ್ದೀರಾ, ಅಥವಾ ನೀವು ಈ ರೀತಿ ತನಿಖೆ ಮಾಡಿ ಅಂತ ಹೇಳಿ ಅವ್ರಿಗೇನಾದ್ರೂ ಸೂಚನೆ, ಇಂಡೈರೆಕ್ಟ್ ಡೈರೆಕ್ಷನ್ಸ್ ಕೊಡ್ತಾ ಇದ್ದೀರಾ. ಇದು ಇವತ್ತಿನ ದಿವಸ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಕ್ರಮ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇದು ಯಾಕೆ ಹಿಂಗಾಗ್ತಾ ಇದೆ ಅಂದ್ರೆ, ಇತ್ತೀಚೆಗೆ ತಮ್ಗೊತ್ತು, ರಾಜಕೀಯವಾಗಿ ನೋಡೋದಾದ್ರೆ ಇತ್ತೀಚೆಗೆ ನಾವು 3 ಚುನಾವಣೆಯಲ್ಲಿ ನಾವು 3 ಗೆದ್ದಿದ್ದೇವೆ. ರಾಜಕೀಯವಾಗಿ ಅವರಿಗೆ ಹಿನ್ನಡೆಯಾಗಿದೆ. ಭಾರತೀಯ ಜನತಾ ಪಾರ್ಟಿಗಿರ್ಬೋದು ಅಥವಾ ಜನತಾ ದಳಕ್ಕಿರ್ಬೋದು. ಜೊತೆಗೆ ಇವತ್ತು ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಅವರಿಗೆ ಯಾವುದೂ ಬೇರೆ ವಿಚಾರಗಳು, ಸರ್ಕಾರದ ಮೇಲೆ ಆಪಾದನೆಗಳನ್ನು ಮಾಡೋದಕ್ಕೆ ಯಾವುದೂ ವಿಷಯಗಳು ಅವ್ರಿಗಿಲ್ಲ. ಸರ್ಕಾರ ಬಹಳ ಚೆನ್ನಾಗಿ ಆಡಳಿತವನ್ನ, ಜನಪರವಾಗಿ ಆಡಳಿತವನ್ನ ಕೊಡ್ತಾ ಇದೆ. ಮತ್ತು ರಾಜಕೀಯವಾಗಿ ಅವ್ರಿಗೆ ಏನು ಕೂಡ ಬೆನಿಫಿಟ್ ಅಥವಾ ಏನು ಅವರಿಗೆ ಅಸ್ತ್ರಗಳು ಸಿಗ್ತಾ ಇಲ್ಲ. ಅಸೆಂಬ್ಲಿ ಬೇರೆ ಬರ್ತಾ ಇದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ಕ್ರಮ ಆಗಿದೆ ಅಂತೇಳಿ ನಾವು ಇವತ್ತು ಹೇಳಬೇಕಾಗುತ್ತೆ. ಇನ್ನೂ ಕೆಲವು ವಿಷಯಗಳನ್ನ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾರೆ. ಪೊನ್ನಣ್ಣ ಅವರು, ನಮ್ಮ ಕಾನೂನಿನ ಸಲಹೆಗಾರರು, ಅವರು ಕೂಡ ಮಾತಾಡ್ತಾರೆ. ಆಮೇಲೆ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.